ಯಾತಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆ ಮೊನ್ನೆ ಮಾಧ್ಯಮದವರು ನಿನ್ನೆ ದಿನ ಪ್ರಶ್ನೆ ಮಾಡ್ತಾ ಇದ್ರು. ನಾನು ಒಂದು ಮಾತನ್ನ ಹೇಳಿದೆ, ಇವತ್ತು ಯಾವುದೇ ಒಂದು ಚುನಾವಣೆಗಳು ಬರ್ತಾ ಇಲ್ಲ. ಯಾವುದೇ ಚುನಾವಣೆ ಬಂದಾಗ ರಾಜಕೀಯ ಪಕ್ಷಗಳು ಹೋರಾಟ ಮಾಡ್ತಕ್ಕಂಥದ್ದು ಸಹಜ. ಹಿಂದೆ ನೋಡಿದ್ವಿ ನಾವು ಕೂಡ. ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದಲ್ಲಿದ್ದಾಗ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ನಡೆಗೆ ಕೃಷ್ಣಯ್ಯ ಕಡೆಗೆ ಅಂತೇಳಿ ಸಿದ್ದರಾಮಯ್ಯ ಹೊರಟರು. ಮೇಕೆದಾಟಿನ ಪಾದಯಾತ್ರೆ ತೆಗೆದುಕೊಂಡು ಡಿ.ಕೆ. ಶಿವಕುಮಾರ್ ಹೊರಟರು. ಆದ್ರೆ ಅವೆಲ್ಲವೂ ಕೂಡ ರಾಜಕೀಯವಾಗಿ ನಾಟಕ ಅಷ್ಟೇ. ವಿರೋಧ ಪಕ್ಷದಲ್ಲಿದ್ದಾಗ ಹೇಳಿದ್ರು, ನಮ್ಮ ನಡೆಗೆ ಕೃಷ್ಣಯ್ಯ ಕಡೆಗೆ ನೀವು ಆಶೀರ್ವಾದ ಮಾಡಿ, ರಾಜ್ಯದ ಜನ ಅಧಿಕಾರಕ್ಕೆ ಬಂದ್ರೆ ನಾವು ರಾಜ್ಯದಲ್ಲಿ ಇವತ್ತು ಪ್ರತಿ ವರ್ಷ 10,000 ಕೋಟಿ ಅನುದಾನ ಕೊಡ್ತೇವೆ ನೀರಾವರಿ ಯೋಜನೆಗೆ ಅಂತೇಳಿ ಭರವಸೆ ಕೊಟ್ಟರು. ಜನರು ಕಾಂಗ್ರೆಸ್ ಪಕ್ಷದ ಬಣ್ಣದ ಮಾತುಗಳನ್ನ ಕೇಳಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋ ರೀತಿ ಆಶೀರ್ವಾದ ಮಾಡಿದ್ರು. ಅಧಿಕಾರ ಬಂದ್ಮೇಲೆ ಎಲ್ಲವನ್ನೂ ಕೂಡ ಮರೆತಿದ್ದಾರೆ. ಅಹಿಂದ ಹೆಸರು ಹೇಳಿಕೊಂಡು ರಾಜ್ಯದ ಆಡಳಿತ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಿಂದುಳಿದ ಸಮುದಾಯಗಳು ಇವತ್ತು ರಾಜ್ಯದಲ್ಲಿ 100ಕ್ಕೂ ಹೆಚ್ಚು ಹಿಂದುಳಿದ ಸಮುದಾಯಗಳಿದ್ದಾವೆ. ಮಡಿವಾಳರಿದ್ದಾರೆ, ನೇಕಾರಿದ್ದಾರೆ, ಮೀನುಗಾರಿದ್ದಾರೆ, ಇವತ್ತು ಅನೇಕ ಹಿಂದುಳಿದ ಸಮಾಜಗಳಿದ್ದಾವೆ. ಎಲ್ಲವನ್ನೂ ಕೂಡ ಮರೆತಿದ್ದಾರೆ. ಕೇವಲ ಮುಸಲ್ಮಾನರಿಂದ ಅಹಿಂದ ಅಂತ ಹೇಳ್ಕೊಂಡು ಹಿಂದುಳಿದ ಸಮುದಾಯಗಳನ್ನು ಮರೆತು ಕೇವಲ ಅಲ್ಪಸಂಖ್ಯಾತರಿಂದ ಹೊರಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಇವತ್ತು ಚುನಾವಣೆ ಯಾವುದೂ ಇಲ್ಲ, ಹೋರಾಟ ಮಾಡ್ತಾ ಇದ್ದೇವೆ. ಯಾತಕ್ಕೋಸ್ಕರ ಬಿಜೆಪಿ ಹೋರಾಟ? 3 ಕಾರಣಗಳನ್ನು ಹಿಡ್ಕೊಂಡು ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ಇಳಿದಿದ್ದೇವೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ನಮ್ಮ ರಾಜ್ಯದಲ್ಲಿ ಇವತ್ತು 40ಕ್ಕೂ 50ಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. 50ಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ. ಇದರ ಪರಿಣಾಮ ರಾಜ್ಯದ ಜನ ಯಾವ ಜನರಿಗೂ ಮತವನ್ನು ಕೊಟ್ಟು ಆಶೀರ್ವಾದ ಮಾಡಿದ್ರು, ಅದೇ ಜನ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ಆ ರೀತಿ ಬೆಲೆ ಏರಿಕೆಗಳಾಗಿದ್ದಾವೆ. ಪೆಟ್ರೋಲ್ ಮೇಲೆ ದರ ಜಾಸ್ತಿ ಮಾಡಿದ್ರು, ಡೀಸೆಲ್ ದರ ಜಾಸ್ತಿ ಮಾಡಿದ್ರು, ಹಾಲಿನ ದರ ಜಾಸ್ತಿ ಮಾಡಿದ್ರು. ಇವತ್ತೆಂತ ನೀಚ ಸರ್ಕಾರ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಸರ್ಕಾರ ಬಂದಾಗಿನಿಂದ 20 ತಿಂಗಳಲ್ಲಿ 3 ಬಾರಿ ಹಾಲಿನ ದರ ಜಾಸ್ತಿ ಮಾಡಿದ್ದಾರೆ, 9 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಪಾಪ ಬಡವರು ಮನೆಯಲ್ಲಿ 1 ಲೀಟರ್ ಹಾಲು ಖರೀದಿ ಮಾಡಿ ತಮ್ಮ ಮಕ್ಕಳಿಗೆ ಒಂದು ಪೌಷ್ಟಿಕ ಆಹಾರ ಕೊಡಬೇಕು ಅಂತ ಹೇಳಿದ್ರು ಕೂಡ 9 ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥ ಒಬ್ಬ ನೀಚ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ. ನೀಚ ಮುಖ್ಯಮಂತ್ರಿಗಳಿದ್ದಾರೆ. ಪೆಟ್ರೋಲ್ ಡೀಸೆಲ್ ಮೇಲೆ 2 ರೂಪಾಯಿ ಜಾಸ್ತಿ ಮಾಡಿದ್ರು. ನನ್ನ ಪ್ರಶ್ನೆ ಮಾಡಿದ್ರು, ಸಿದ್ದರಾಮಯ್ಯನವರು ನಾಚಿಕೆ ಹಾಕ್ಬೇಕಿತ್ತು ಅಂತ ಹೇಳಿ. ಸ್ವಾಮಿ ಸಿದ್ದರಾಮಯ್ಯನವರೇ, ಕೇಂದ್ರ ಸರ್ಕಾರ 2 ರೂಪಾಯಿ ಮೇಲೆ ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ 2 ರೂಪಾಯಿ ಜಾಸ್ತಿ ಮಾಡಿ ಅದರ ಹೊರೆಯನ್ನ ಜನಸಾಮಾನ್ಯರ ಮೇಲೆ ಹಾಕಿಲ್ಲ. ಅದರ ಹೊರೆಯನ್ನ, ಜವಾಬ್ದಾರಿಯನ್ನ ಕಂಪನಿಗಳು ಇವತ್ತು ಭಾರವನ್ನ ತೆಗೆದುಕೊಂಡಿದ್ದಾರೆ. ಗ್ಯಾಸ್ ಮೇಲೆ 50 ರೂಪಾಯಿ ಜಾಸ್ತಿ ಮಾಡಿದ್ದೀರಿ ಅಂತ ಹೇಳಿ ಸಿದ್ದರಾಮಯ್ಯ ಟೀಕೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅವರು ಅರ್ಧ ಸತ್ಯ ಹೇಳ್ತಾ ಇದ್ದಾರೆ. 2023 ಮಾರ್ಚ್ನಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆ 1,107 ರೂಪಾಯಿ ಇತ್ತು. ಆಗ ಮಾರ್ಚ್ನಲ್ಲಿ 1,107 ರೂಪಾಯಿ ಇದ್ರೆ ಇವತ್ತು 50 ರೂಪಾಯಿ ಜಾಸ್ತಿ ಆದ್ಮೇಲೂ ಸಹ 850 ರೂಪಾಯಿ ಇದೆ. 300 ರೂಪಾಯಿ ಕಡಿಮೆ ಮಾಡಿದ್ದಾರೆ ನರೇಂದ್ರ ಮೋದಿಜಿ ಸರ್ಕಾರ ಬಂದ ಮೇಲೆ. ಇವತ್ತು ಉಜ್ವಲ ಯೋಜನೆ, ಗುಡಿಸಿನಲ್ಲಿ ವಾಸ ಮಾಡತಕ್ಕಂತ ಕಡು ಬಡವರಿಗೂ ಕೂಡ ಅನುಕೂಲ ಆಗಬೇಕು ಅಂತ ಹೇಳಿ ಇವತ್ತು ಉಜ್ವಲ ಯೋಜನೆ ತಂದುಕೊಟ್ರು. ನಿಮ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ ತರಲಿಲ್ಲ. ನರೇಂದ್ರ ಮೋದಿಜಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಗುಡಿಸಲಿರ್ತಕ್ಕಂಥ ಬಡವರು ಕೂಡ ಅನುಕೂಲ ಆಗಬೇಕು ಅಂತ ಉಜ್ವಲ ಯೋಜನೆ ತಂದು ಇವತ್ತು 550 ರೂಪಾಯಿ ಮಾತ್ರ ಗ್ಯಾಸ್ ಸಿಲಿಂಡರ್ ರೇಟು. ಅಂತಾರಾಷ್ಟ್ರೀಯ ತೈಲ ಬೆಲೆ ಜಾಸ್ತಿ ಆದಾಗ, ಕಚ್ಚಾ ತೈಲ ಬೆಲೆ ಜಾಸ್ತಿ ಆದಾಗ ನಮ್ಮ ದೇಶದಲ್ಲೂ ಕೂಡ ತೈಲ ಬೆಲೆ ಹೆಚ್ಚಾಗ್ತಕ್ಕಂಥದ್ದು ಸಹಜ ಪ್ರಕ್ರಿಯೆ. ಆದ್ರೆ ಇವತ್ತು ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಸಿದ್ದರಾಮಯ್ಯನವರೇ, 9 ರೂಪಾಯಿ ಹಾಲಿನ ದರ ಜಾಸ್ತಿ ಮಾಡಿದ್ರಲ್ಲ, ಯಾವ ಅಂತಾರಾಷ್ಟ್ರೀಯ ಬೆಲೆ ಜಾಸ್ತಿ ಆಗಿತ್ತು?
ಹಾಲೇನು ಅಮೆರಿಕದಿಂದ ಖರೀದಿ ಮಾಡ್ತೀರಾ, ಜಪಾನಿಂದ ಖರೀದಿ ಮಾಡ್ತೀರಾ? ಹಾಲು ಉತ್ಪನ್ನ ಆಗೋದು ನಮ್ಮ ರಾಜ್ಯದಲ್ಲೇ ತಾನೆ. ರೈತರು ಕಷ್ಟಪಟ್ಟು ಹಾಲನ್ನ ಕದ್ದು ಮಾರ್ತಾರೆ. ಎಂತ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ, ಬಿಜೆಪಿ ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಹೈನುಗಾರಿಕೆಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಇವತ್ತು ಬೆಂಬಲ ಪ್ರೋತ್ಸಾಹ ಧನವನ್ನ ಬಿಜೆಪಿ ಸರ್ಕಾರ ಕೊಡ್ತಾ ಇತ್ತು. ಸಿದ್ದರಾಮಯ್ಯ ಸರ್ಕಾರ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತೇಳಿ ಮೊಸಳೆ ಕಣ್ಣೀರು ಹಾಕ್ತಾರೆ. ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 850 ಕೋಟಿ ರೂಪಾಯಿ ಹಾಲಿನ ಪ್ರೋತ್ಸಾಹನ ಕೊಡ್ತಕ್ಕಂಥ 850 ಕೋಟಿ ರೂಪಾಯಿ ಹಾಗೆ ಉಳಿಸಿಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಇದು ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ. ನೀರಿನ ಮೇಲೆ ದರ ಜಾಸ್ತಿ ಮಾಡಿದ್ದಾರೆ, ಕಸಕ್ಕೂ ಕೂಡ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ 50 ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆ ಜಾಸ್ತಿ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದೇವೆ. ಮುಸಲ್ಮಾನರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ 4% ರಿಸರ್ವೇಶನ್. ಯಾಕೆ ಸಿದ್ದರಾಮಯ್ಯನವರೇ? ಇವತ್ತು ನಮ್ಮ ಹಿಂದೂಗಳಲ್ಲಿ ಯಾರೊಂದು ಕಾಂಟ್ರಾಕ್ಟರ್ಗಳು ಕಾಣ್ತಾ ಇಲ್ವಾ? ಹಾಗಾದ್ರೆ ಅವ್ರಿಗೆ ಯಾಕೆ ರಿಸರ್ವೇಶನ್ ಕೊಡ್ತಾ ಇಲ್ಲ? ಮುಸಲ್ಮಾನರು ಹೆಣ್ಮಕ್ಳು ಗಂಡು ಮಕ್ಕಳು ಉನ್ನತ ಶಿಕ್ಷಣಕ್ಕೆ ಹೊರದೇಶಕ್ಕೆ ಹೋಗಬೇಕು ಅಂತ ಹೇಳಿದ್ರೆ 20 ಲಕ್ಷ ರೂಪಾಯಿ ಕೊಡ್ತಾ ಇದ್ರೆ ಅದನ್ನ 30 ಲಕ್ಷ ರೂಪಾಯಿ ಏರಿಸಿದ್ರೆ ಸಿದ್ದರಾಮಯ್ಯ ಸರ್ಕಾರ. ಯಾಕೆ ಸಿದ್ದರಾಮಯ್ಯನವರೇ? ಹಿಂದೂಗಳಲ್ಲಿ ಬಡವರು ಇವತ್ತು ಯಾರು ಉನ್ನತ ಶಿಕ್ಷಣ ಮಾಡಬಾರ್ದು. ಹಾಗಾದ್ರೆ ಒಳ್ಳೆ ಶಿಕ್ಷಣ ಪಡೆದುಕೊಂಡು ಅವರು ಸ್ವಾಭಿಮಾನದ ಬದುಕನ್ನ ಕಾಣಬಾರ್ದಾಗಾದ್ರೆ ಮುಸಲ್ಮಾನರು ವಿದ್ಯಾರ್ಥಿಗಳಿಗೆ 20 ಲಕ್ಷದಿಂದ 30 ಲಕ್ಷಕ್ಕೆ ಏರಿಸ್ತಾರೆ, ಹಿಂದೂಗಳಿಗೆ ಮಾತ್ರ ದುಡ್ಡನ್ನ ಕೊಡೋದಲ್ಲ. ಯಾಕೆ? ಏನನ್ನೇ ಮಾಡಿದ್ದಾರೆ? ಹಿಂದೂಗಳನ್ನು ಓಟ್ ಹಾಕಿಲ್ವಾಗಿದ್ರೆ ನಮ್ಮ ರಾಜ್ಯದಲ್ಲಿ ಬರೀ ಮುಸಲ್ಮಾನರು ಓಟ್ ತೆಗೆದುಕೊಂಡು ಇವತ್ತೇನು ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇದ್ದೀರಾ? ಇವತ್ತು ಮುಸಲ್ಮಾನ್ ಬಡ ಹೆಣ್ಮಕ್ಳಿಗೆ ಮದುವೆ ಆಗ್ತಾರೆ ಅಂತೇಳಿ 50,000 ರೂಪಾಯಿ ಕೊಡ್ತಾರಂತೆ. ಹಿಂದೂಗಳ ಹೆಣ್ಮಕ್ಳು ಯಾರು ಬಡವರಿಲ್ವಾ? ಹಾಗಾದ್ರೆ ಅವ್ರು ಯಾಕೆ ದುಡ್ಡು ಕೊಡೋದಿಲ್ಲ? ನೀವು ಹಾಗಾದ್ರೆ ಅವ್ರು ಯಾಕೆ ದುಡ್ಡು ಕೊಡೋದಿಲ್ಲ? ಮೌಲ್ಯಗಳಿಗೆ ಇವತ್ತು ಸಂಬಳ ಜಾಸ್ತಿ ಮಾಡಿದ್ದಾರೆ, ಆದ್ರೆ ಪೂಜಾರಿಗಳಿಗೆ ಭಟ್ರುಗಳಿಗೆ ಯಾರಿಗೂ ಕೂಡ ಸಂಬಳ ಜಾಸ್ತಿ ಮಾಡಿಲ್ಲ. ಈ ರೀತಿ ಮುಸಲ್ಮಾನರ ಓಲೈಕೆ ಮಾಡ್ತಕ್ಕಂಥ ರಾಜಕಾರಣ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡ್ತಾ ಇದ್ದಾರೆ, ಇದು ಅಕ್ಷಮ್ಯ ಅಪರಾಧ, ಅಕ್ಷಮ್ಯ ಅಪರಾಧ. ನಾನು ನಿನ್ನೆ ದಿನ ಆಸ್ಥಾನದಲ್ಲಿ ಹೇಳ್ತಾ ಇದ್ದೆ, ನಾವಿವತ್ತು ಅಲ್ಪಸಂಖ್ಯಾತರ ಓಲೈಕೆ ತುಷ್ಟೀಕರಣದ ರಾಜಕಾರಣವನ್ನು ನಾವು ವಿರೋಧ ಮಾಡ್ತೇವೆ, ಆದರೆ ಮುಸಲ್ಮಾನರ ವಿರೋಧಿ ಅಲ್ಲ. ಯಾವ ಕಾಶ್ಮೀರದ ಲಾಲ್ ಚೌಕದಲ್ಲಿ ಉಗ್ರಗಾಮಿಗಳು ಸವಾಲ್ ಹಾಕಿದ್ರು ಭಾರತೀಯ ಜನತಾ ಪಾರ್ಟಿಗೆ, ತಾಯಿ ಎದೆ ಹಾಲು ಕುಡಿದಿರ್ತಕ್ಕಂಥ ಗಂಡಸರು ಯಾರೆಲ್ಲ ಇದ್ರೆ ಬಿಜೆಪಿಯವರು ಬನ್ನಿ ಕಾಶ್ಮೀರದ ಲಾಲ್ ಚೌಕಕ್ಕೆ ಭಾರತ ಧ್ವಜವನ್ನು ತ್ರಿವರ್ಣ ಧ್ವಜನ ಹಾರಿಸಿ ತಾಕತ್ತಿದ್ರೆ ಅಂತ ಹೇಳಿದ್ರು. ಅವರ ಸವಾಲನ್ನು ಸ್ವೀಕಾರ ಮಾಡಿ ಅಂದು ಮುರಳಿ ಮನೋಹರ್ ಜೋಶಿಜಿ ಅವರ ನೇತೃತ್ವದಲ್ಲಿ ದೇಶಾದ್ಯಂತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಕರ್ನಾಟಕ ರಾಜ್ಯದಿಂದ ಸನ್ಮಾನ್ಯ BS ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕಾಶ್ಮೀರದ ಲಾಲ್ ಚೌಕಕ್ಕೆ ಹೋಗಿ ಯಾವ ಉಗ್ರಗಾಮಿಗಳು ಇವತ್ತು ಬೆದರಿಕೆ ಹಾಕಿದ್ರು ಆ ಗುಂಡಿಗೆ ಹೆದರದೇನೆ ಎದೆ ಕೊಟ್ಟಲ್ಲಿ ಹೋಗಿ ತ್ರಿವರ್ಣ ಧ್ವಜವನ್ನು ಆಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಇವತ್ತು ಮಾಡಿದ್ದಾರೆ. ನಾವು ಅಲ್ಪಸಂಖ್ಯಾತ ವಿರೋಧಿಗಳಲ್ಲ. ಭಾರತೀಯ ಜನತಾ ಪಾರ್ಟಿ ಯಾರು ಈ ರಾಜ್ಯದಲ್ಲಿ ದೇಶದಲ್ಲಿ ದೇಶದ್ರೋಹಿಗಳಿದ್ದಾರೆ ಆ ದೇಶದ್ರೋಹಿಗಳನ್ನ ಇವತ್ತು ನಾವು ವಿರೋಧ ಮಾಡ್ತೇವೆ. ಆ ದೇಶದ್ರೋಹಿಗಳನ್ನ ವಿರೋಧ ಮಾಡ್ತೇವೆ. ಯಾವ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರು ಅಂತ ದೇಶದ್ರೋಹಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯವ್ರು ಮಾಡಲಿಲ್ವಾಗಾದ್ರೆ ಇದೇ ಮಂಡ್ಯದ ಜಿಲ್ಲೆನಲ್ಲಿ ಅಲ್ಲೂ ಕೂಡ ಕೆಲವು ಪುಡಾರಿಗಳು ದೇಶದ್ರೋಹಿಗಳು ಹಿಂದೂಗಳ ಅಂಗಡಿಗೆ ನುಗ್ಗಿ ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡಿದ್ರು. ಅವ್ರಿಗೂ ಕೂಡ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯವ್ರು ಮಾಡಿದ್ರು, ಕಾಂಗ್ರೆಸ್ ಸರ್ಕಾರ ಮಾಡಿದ್ರು. ನಾನು ಇವತ್ತು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಒಂದು ಕಡೆ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ 38,500 ಕೋಟಿ ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಶೈಕ್ಷಣಿಕ ಸಾಮಾಜಿಕ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಇವತ್ತು ವರ್ಗಾವಣೆ ಮಾಡಿಕೊಂಡು ದುರುಪಯೋಗ ಮಾಡಲಿಲ್ವಾದರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಆ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ದೋಚಿ
ತೆಲಂಗಾಣ ರಾಜ್ಯಕ್ಕೆ ತೆಗೆದುಕೊಂಡು ಹೋಗಿ ನೂರಾರು ಕೋಟಿ ರೂಪಾಯಿ ಹೊಡಿತಕ್ಕಂಥ ಕೆಲಸ ಕಾಂಗ್ರೆಸ್ ಅವರು ಮಾಡಲಿಲ್ವಾ? ನಾವು ಹೇಳಿದ್ವಿ ಹಿಂದೆ, ಯಾವುದೇ ಕಾರಣಕ್ಕೂ ರಾಜ್ಯದ ಜನರು ಮೋಸ ಹೋಗಬೇಡಿ. ಕಾಂಗ್ರೆಸ್ನವರು ಇವತ್ತು ಕರ್ನಾಟಕವನ್ನ ಎಟಿಎಂ ಆಗಿ ಪರಿವರ್ತನೆ ಮಾಡಿಕೊಂಡು ಅವರ ಗಾಂಧಿ ಕುಟುಂಬದ ಹುಂಡಿ ತುಂಬತಕ್ಕಂಥ ಕೆಲಸ ಮಾಡ್ತಾರೆ ಅಂತ ಹೇಳಿದ್ವಿ. ಆದ್ರೂ ಕೂಡ ಜನ ಮಾಡಿದ್ರು. ಕಾನೂನು ಸುವ್ಯವಸ್ಥೆ ಏನಾಗಿದೆ ರಾಜ್ಯದಲ್ಲಿ? ಇದೇ ಮೊನ್ನೆ ಕುಶಾಲನಗರಕ್ಕೆ ನಾನು ಬಂದು ಹೋಗಿದ್ದೆ. ಪಾಪ ನಮ್ಮ ವಿನಯ್ ಸೋಮಯ್ಯ ಅವರು ಏನ್ ಅಪರಾಧ ಮಾಡಿದ್ರು? ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಆಸ್ಪತ್ರೆ ವ್ಯವಸ್ಥೆ ಸರಿ ಇಲ್ಲ ಸರಿಪಡಿಸಿ, ಶೌಚಾಲಯದ ವ್ಯವಸ್ಥೆ ಸರಿ ಇಲ್ಲ ಸರಿಪಡಿಸಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಪೋಸ್ಟ್ ಮಾಡಿದ್ದನ್ನ ಇವತ್ತು ಅದನ್ನು ಹಾಕಿದ್ರೆ ಅವನ ಮೇಲೆ ಎಫ್ಐಆರ್ ರಿಜಿಸ್ಟರ್ ಮಾಡಿದ್ರೆ, ಪೊಲೀಸರಿಂದ ದಬ್ಬಾಳಿಕೆ ಮಾಡಿಸ್ತಕ್ಕಂಥ ಕೆಲಸ ಮಾಡಿದ್ರೆ, ನಾನು ರಾಜ್ಯದ ಅಧ್ಯಕ್ಷನಾಗಿ ನಮ್ಮ ಮುಖಂಡರಿಗೆ ಹೇಳಿ ಹೈಕೋರ್ಟ್ಗೆ ಅಪ್ಲೈ ಮಾಡಿ ಬೇಲ್ ಕೊಡಿಸಿ ಅಲ್ಲಿ ಸ್ಟೇ ತೆಗೆದುಕೊಳ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದ್ರು ಸಹ ಪೊಲೀಸರನ್ನ ಕಳಿಸಿ ಇವತ್ತು ಬೆದರಿಕೆ ಹಾಕ್ತಕ್ಕಂಥ ಕೆಲಸ ಮಾಡಲಿಲ್ವ ನಮ್ಮ ಯುವಕ ಮಿತ್ರರಿಗೆ? ಇವತ್ತು ಎಂತ ದುಷ್ಟರಿದ್ದಾರೆ ಅಂತ ಹೇಳಿದ್ರೆ ಶಾಸಕರು, ಲಜ್ಜೆಗೆಟ್ಟ ಕಾಂಗ್ರೆಸ್ ಇವತ್ತು ಶಾಸಕರೇನಿದ್ದಾರೆ ತಮ್ಮ ಹುಳುಕನ್ನ ಮುಚ್ಚಾಕಿರ್ತಕ್ಕಂಥ ಸಲುವಾಗಿ ಒಬ್ಬ ಅಮಾಯಕ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನ ಇವತ್ತು ಆತ್ಮಹತ್ಯೆಗೆ ತಳ್ತಕ್ಕಂಥ ಕೆಲಸ ಮಾಡಿದ್ರಲ್ಲ, ಕೊಲೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರಲ್ಲ. ಇಂಥ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಇಂಥ ಅಯೋಗ್ಯ ಶಾಸಕರಿಗೆ ನಾವು ತಕ್ಕ ಪಾಠವನ್ನು ಕಲಿಸಬೇಕಲ್ಲ. ಹಾಗಾದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತ ಜವಾಬ್ದಾರಿ ಇದೆ. ಆತ್ಮ ಕಾರ್ಯಕರ್ತ ಬಂಧುಗಳೇ, ಇವತ್ತು ಚುನಾವಣೆಗಳು ಬರ್ತದೆ, ಚುನಾವಣೆಗಳು ಹೋಗ್ತದೆ, ಆದ್ರೆ ನಮ್ಮ ಕರ್ತವ್ಯ ಇದೆ ಇವತ್ತು ಈ ನಾಡಿನ ಜನರ ಪರವಾಗಿ ಬೀದಿಗಿಳಿದು ಈ ರಾಜ್ಯದಲ್ಲಿರ್ತಕ್ಕಂಥ ರೈತ ವಿರೋಧಿ, ಬಡವರ ವಿರೋಧಿ, ಇವತ್ತು ಹಿಂದೂಗಳ ವಿರೋಧಿ ಕಾಂಗ್ರೆಸ್ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿದ್ದಾರೆ. ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಒಂದು ಜನಾಕ್ರೋಶ ಯಾತ್ರೆ ಹಮ್ಮಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇಟ್ಮಾತ ಸಂದರ್ಭ ಹೇಳ್ತಾರೆ, ಇನ್ನೂ ಅನೇಕ ಹಿರಿಯರು ಮಾತನಾಡೋರಿದ್ದಾರೆ. ಶ್ರೀರಾಮುಲು, ಆರ್ ಅಶೋಕ್ ಅವರು ಎಲ್ಲ ಹಿರಿಯರು ಮಾತನಾಡೋರಿದ್ದಾರೆ. ಹಾಗಾಗಿ ನಮ್ಮ ಜವಾಬ್ದಾರಿ ಇದೆ ವಿರೋಧ ಪಕ್ಷವಾಗಿ ಇಂಥ ಅಯೋಗ್ಯ ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ತಕ್ಕ ಪಾಠವನ್ನು ಕಲಿಸಬೇಕಾಗಿದೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಇವತ್ತು ಜಾಗೃತರಾಗಬೇಕು. ಇವತ್ತು ಜನಸಾಮಾನ್ಯರು ಕೂಡ ಜಾಗೃತಿ ಮಾಡತಕ್ಕಂಥ ಕೆಲಸ ಮಾಡಬೇಕಾಗಿದೆ. ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಕೇಳೋದಕ್ಕೋಸ್ಕರ ಬಂದಿದ್ದೀವಿ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ನಾನು ಒಂದೇ ಮಾತನ್ನು ಮುಗಿಸ್ತೇನೆ. ಯಾವನೇ ಶಾಸಕ ಇರಲಿ, ನಮ್ಮ ಕಾರ್ಯಕರ್ತರು ಅವತ್ತು ಕೂಡ ಹೇಳಿದ್ದಾರೆ, ನಮ್ಮ ಕಾರ್ಯಕರ್ತರು ಹೆದರುಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಂಥ ಕಾಂಗ್ರೆಸ್ ಪುಡಾರಿಗಳು ಏನು ಪೊಲೀಸರ ಮೂಲಕ ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಾವು ಕೂಡ ಬದುಕಿದ್ದೇವೆ, ಯಾರು ಕೂಡ ನಮ್ಮ ಕಾರ್ಯಕರ್ತರು ಹೆದರುಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವು ನಮ್ಮ ಜೊತೆಲಿ ಇದ್ದೇವೆ. ದಯವಿಟ್ಟು ಯಾರು ಕೂಡ ಈ ರೀತಿ ಪ್ರಾಣ ಕಳ್ಕೊಳ್ತಕ್ಕಂಥ ಕೆಲಸ ಆಗಬಾರದು. ಪ್ರಾಣ ಕಳ್ಕೊಳ್ತಕ್ಕಂಥ ಕೆಲಸ ಆಗಬಾರದು. ಏನೇ ಷಡ್ಯಂತ್ರ ನಡೆದರೂ ಸಹ ಅದನ್ನ ಮೆಟ್ಟಿ ನಿಲ್ತಕ್ಕಂಥ ಕೆಲಸ ಮಾಡಬೇಕು. ನಾವೆಲ್ಲರೂ ಕೂಡ ನಿಮ್ಮ ಜೊತೆಲಿ ಇದ್ದೇವೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ ತುಂಬಾ ಸಂತೋಷ ಆಗಿದೆ. ಈ ನಡು ಬಿಸಿಲಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅನ್ನೋ ಮಾತನ್ನ ಹೇಳ್ತೇನೆ. ಮಾತು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಕ್ಷಕ್ಕೆ, ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮಂಗಳೂರಿನಲ್ಲಿ ಮಧ್ಯಾಹ್ನ 3 ಗಂಟೆ ಕಾರ್ಯಕ್ರಮ ಇದೆ. ಅಲ್ಲೂ ಕೂಡ ಮಳೆ ಬರ್ತಕ್ಕಂಥ ವಾತಾವರಣ ಇರೋದ್ರಿಂದ ನಾನು ಈ ಕಾರ್ಯಕ್ರಮ ನಿರ್ಗಮಿಸ್ತಾ ಇದ್ದೇನೆ. ದಯವಿಟ್ಟು ಯಾರು ಕೂಡ ಅನ್ಯತಾ ಭಾವಿಸಬಾರದು. ಪಕ್ಷದಲ್ಲ ಹಿರಿಯ ಮುಖಂಡರು ಮಾತನಾಡ್ತಾರೆ. ದಯವಿಟ್ಟು ತಾವೆಲ್ಲರೂ ಸಮಾಧಾನದಲ್ಲಿ ಇರಬೇಕು ಅಂತ ವಿನಂತಿ ಮಾಡ್ತೇನೆ.